ತತಃ ಪ್ರಯಾತೆ ದಾಶಾರ್ಹೇ ಕರವಃ ಸಂಗತಾಮಿಥಃ ಜಜಲ್ಪುರ್ ಮಹದಾಶ್ಚರ್ಯಂ ಕೇಶವೇ ಪರಮದ್ಭುತಂ ಪ್ರಮೂಢ ಪೃಥಿವೀ ಸರ್ವ ಮೃತ್ಯುಪಾಶ ವಶೀಕೃತ. ಮೃತ್ಯುವಿನ ಪಾಶ ಸಮಗ್ರವಾದ ಪೃಥಿವಿಯ ಮೇಲೆ, ಪೃಥಿವಿಯ ಎಲ್ಲ ರಾಜರ ಮೇಲೆ, ಎಲ್ಲರ ನರೇಂದ್ರರ ಮೇಲೆ ಈ ಪಾಶ ಬಿದ್ದಿದೆ. ದುರ್ಯೋಧನಸ್ಯ ಬಾಲಿಷ್ಯ, ಇದಕ್ಕೆ ಒಬ್ಬ ವ್ಯಕ್ತಿ ಕಾರಣ. ಭಾರತ ದೇಶದ ಪಾರ್ಟಿಷನ್ ಆಗುವುದಕ್ಕೆ ಒಬ್ಬ ವ್ಯಕ್ತಿ ಕಾರಣ. ಸಾಮಾನ್ಯವಾಗಿ 60 ಲಕ್ಷ ಜನರ ಸಂಹಾರವನ್ನು ಮಾಡುವುದಕ್ಕೆ ಒಬ್ಬ ವ್ಯಕ್ತಿ ಕಾರಣ. ಜೂ ಜನರನ್ನೆಲ್ಲ ಸಂಹಾರ ಮಾಡಿದವ ಒಬ್ಬ ವ್ಯಕ್ತಿ. ಪ್ರಾಯ ಈ ತರಹದ ವಿಚಿತ್ರ ಕೆಲವು ರೆವಲ್ಯೂಷನ್ಗಳು ಲಕ್ಷ ಲಕ್ಷ ಜನ ಸೇರಿ ಮಾಡ್ತಾರೆ. ಆದರೆ ಕೆಲವು ರೆವಲ್ಯೂಷನ್ಗಳನ್ನ, ಕೆಲವು ಅದ್ಭುತವಾದ ಕಾರ್ಯಗಳನ್ನ ಒಬ್ಬ ವ್ಯಕ್ತಿ ಮಾಡ್ತಿರ್ತಾರೆ. ಅಂದು ಜರಾಸಂಧನೂ ಇದೇ ತರಹದ ಕಾರ್ಯವನ್ನು ಮಾಡಿದ. 18 ಸಲ ತನ್ನ ಅನೇಕ ಅಕ್ಷೌಹಿಣಿ ಸೈನ್ಯವನ್ನು ತೆಗೆದೊಯ್ದು ಕೃಷ್ಣನ ಜೊತೆಗೆ ಹೋರಾಡಿ ಸೋತು ಅವರೆಲ್ಲರೂ ಸತ್ತು ಹೋಗಿ ಕೊನೆಗೆ ತಾನೂ ಮಾಡಿದ. ಹೀಗೆ ಒಬ್ಬ ಜರಾಸಂಧ ಮಾಡಿದ, ಒಬ್ಬ ಕಂಸ ಮಾಡಿದ್ದು, ಒಬ್ಬ ನರಕಾಸುರ, ಒಬ್ಬ ದುರ್ಯೋಧನ ಮಾಡ್ತಾ ಇದ್ದಾನೆ. ಏನಿದ್ರೂ ದುರ್ಯೋಧನ ಆಡುವ ಯುದ್ಧ ಇದು ಬಹಳ ದೊಡ್ಡ ಯುದ್ಧ, ಬಹಳ ವಿಚಿತ್ರವಾಗಿದೆ. ಮಹಾಭಾರತ ಯುದ್ಧಕ್ಕೆ ಸಮಾನವಾದದ್ದು ಮತ್ತೊಂದು ಯುದ್ಧವಿಲ್ಲ ಅಂತ ಹೇಳ್ತಾರೆ. ದುರ್ಯೋಧನಸ್ಯ ಬಾಲಿಷ್ಯಾತ್, ಅವನ ಬಾಲಿಶತನ, ವಿವೇಕವಿಲ್ಲದೆ ಈ ನಾಶವಾಗ್ತಾ ಇದೆ. ವಿವೇಕವಿದ್ದು ಯುದ್ಧ ಮಾಡಿ ನಾಶವಾದರೆ ಮಾತು ಬೇರೆ. ಅಭಿಮಾನ, ಪ್ರತಿಷ್ಠೆ, ಸೊಕ್ಕು, ಅಹಂಕಾರ, ಈಗೋ ಇವುಗಳಿಂದ ಎಷ್ಟು ಯುದ್ಧಗಳಾಗಿವೆ. ಇನ್ನು ಪ್ರಾಮಾಣಿಕವಾದ ಕಾರಣಗಳಿಂದ ಯುದ್ಧವಾದದ್ದು ಕಮ್ಮಿ ಜಗತ್ತಿನಲ್ಲಿ ಒಟ್ಟು 5,000 ಯುದ್ಧಗಳಾಗಿವೆ ಅಂತ ಲೆಕ್ಕ ಹಾಕಿದ್ದಾರೆ. ಇತಿಹಾಸದ ಪುಟದಲ್ಲಿ 5,000 ಯುದ್ಧಗಳಾಗಿವೆ. ಆ 5,000 ಯುದ್ಧಗಳಲ್ಲಿ ಪ್ರಾಯ ಎಲ್ಲ ಯುದ್ಧಗಳು ಅಭಿಮಾನ ಮೂಲಕವಾಗಿ ಆದದ್ದು, ಮತ್ತೊಂದು ಕಾರಣವಿಲ್ಲ. ಹೀಗೆ ವಿಚಿತ್ರವಾಗಿರುವಂತಹ ಸನ್ನಿವೇಶಗಳಿದೆ ಅಂತ ಹೇಳ್ತಾರೆ. ದುರ್ಯೋಧನಸ್ಯ ಬಾಲಿಷ್ಯಾನ್ ನೈತದಸ್ತಿ ಇತಿ ಚಾಬ್ರುವನ್ ತಥೋ ನಿರ್ಯಾಯ ನಗರಾತ್ ಪ್ರಯಯೌ ಪುರುಷೋತ್ತಮಃ ಮಂತ್ರಯಾಮಾಸ ಚ ತದಾ ಕರ್ಣೇನ ಸುಚಿರಂ ಬಹು ವಿಸರ್ಜಯಿತ್ವಾ ರಾಧೇಯಂ ಸರ್ವಯಾದವನಂದನ. ಮಂತ್ರಯಾಮಾಸ ಚ ತದಾ ಕರ್ಣೇನ ಸುಚಿರಂ ಸಹ, ಕರ್ಣನ ಜೊತೆಗೆ ಬಹುಕಾಲ ದೀರ್ಘಕಾಲದವರೆಗೆ ಚರ್ಚೆಯನ್ನು ಮಾಡ್ತಾನೆ. ಏಕಾಂತದಲ್ಲಿ ಮಂತ್ರಣವನ್ನು ಮಾಡ್ತಾನೆ. ತನಗೇನು ಹೇಳಬೇಕಾಗಿತ್ತೋ ಎಲ್ಲವನ್ನೂ ಹೇಳುವುದಕ್ಕೆ ತೊಡಗ್ತಾನೆ. ವಿಸರ್ಜಯಿತ್ವ ರಾಧೇಯಂ, ಆಮೇಲೆ ರಾಧೇಯ ಕರ್ಣನನ್ನ ಹೋಗಿ ಬಾ ಅಂತ ಕೊಟ್ಟು ಕಳಿಸ್ತಾನೆ. ಹೋಗ್ತಾನೆ. ಆಮೇಲೆ ಕ್ಷಣ ಬಿಡದೆ ಬೇಗನೆ ಓಡಿ ಬಂದು ಉಪಪ್ಲವ್ಯ ನಗರಕ್ಕೆ ಕೃಷ್ಣ ಬಂದೇ ಬಿಡ್ತಾನೆ, ಸೇರಿಬಿಡ್ತಾನೆ. ದೀರ್ಘಕಾಲದ ಅತಿ ದೀರ್ಘವಾದ ದಾರಿ, ಆ ದಾರಿಯನ್ನು ದಾಟಿ ಬಂದ, ಅಲ್ಲಿ ಕೂತ. ಆಗ ವೈಶಂಪಾಯನರು ಕೇಳ್ತಾ ಇದ್ದಾರೆ, ಕುಂತ್ಯಾಸ್ತು ವಚನಂ ಶುತ್ವ ಭೀಷ್ಮದ್ರೋಣೌ ಮಹಾರಥೌ ಶುತಂತೆ ಪುರುಷವ್ಯಾಘ್ರ ಕುಂತ್ಯಾ ಕೃಷ್ಣಸ್ಯ ಸನ್ನಿಧೌ ವಾಕ್ಯಂ ಅರ್ಥವದತ್ಯುಗ್ರಂ ಉಕ್ತಂ ಧರ್ಮ್ಯಮನುತ್ತಮಂ. ಇಂಥ ಅದ್ಭುತವಾದ ಪರಾಕ್ರಮಿ ಗಾಂಡೀವವಿದೆ, ಇಷುಧಿ, ಬತ್ತಳಿಕೆ. ಅರ್ಜುನನಿಗೆ ಇದ್ದಂತಹ ಏನೇನು ಸಾಧನಗಳಿವೆಯೋ ಆ ಸಾಧನಗಳಿನ್ಯಾರಿಗಿರಲಿಲ್ಲ. ಅರ್ಜುನನಿಗೆ ಇದ್ದಂತಹ ಸಾಧನಗಳೇನಿವೆ, ದಿವ್ಯವಾದ ರಥ, ಅಭೇದ್ಯವಾದ ರಥ, ಉತ್ತಮವಾದ ಕುದುರೆಗಳು, ಎಂದೂ ಸಾಯಲು ಸಾಧ್ಯವಿಲ್ಲ. ಪಾಂಡವರ ಒಂದು ಕಥೆ ಕೇಳಿ ನೀವು, ಸಂಪೂರ್ಣವಾದ ಮಹಾಭಾರತವನ್ನು ಅಧ್ಯಯನ ಮಾಡಿ, ಇಡೀ ಭೀಷ್ಮ, ದ್ರೋಣ, ಕರ್ಣ, ಶಲ್ಯ ಅರ್ಥಾತ್ ಗದಾಪರ್ವ, ಈ ಎಲ್ಲ ಪರ್ವಗಳಲ್ಲೂ ನೀವು ಅಧ್ಯಯನ ಮಾಡಿದಾಗ ಅರ್ಜುನನ ಕುದುರೆಗೆ ಏನು ಧಕ್ಕಿಯಾಗಿಲ್ಲ, ಅರ್ಜುನನ ರಥಕ್ಕೆ ಏನು ತೊಂದರೆ ಬಂದಿಲ್ಲ, ಅರ್ಜುನನ ಗಾಂಡೀವ ಧನುಸ್ಸು ಎಂದೆಂದಿಗೂ ಮುರಿದಿಲ್ಲ, ಎಂದೂ ಆಗಿಲ್ಲ. ಅಂಥ ಅದ್ಭುತವಾಗಿರತಕ್ಕಂತಹ 3 ವಸ್ತುಗಳು. ವಿಚಿತ್ರ ಏನು ಅಂತಂದ್ರೆ, ಅದಕ್ಕೆ ಅರ್ಜುನನ ಆ ರಥದ ಸಾಮರ್ಥ್ಯವೂ ಹೌದು, ಸ್ವಯಂ ಸಾಕ್ಷಾತ್ ಭಗವಂತ ಕೃಷ್ಣ ಒಳಗೆ ಸನ್ನಿಹಿತನಾಗಿದ್ದ ಪರಮಾತ್ಮ. ಏನಾಗತ್ತೆ ಕಥೆ ಅಂತಂದ್ರೆ, ರಥ ಸಂಪೂರ್ಣವಾಗಿ ಭೀಷ್ಮದ್ರೋಣಾದಿಗಳು ಹಾಕಿದ ಬಾಣಗಳಿಂದ ಅಗ್ನ್ಯಸ್ತ್ರವನ್ನ ಪ್ರಯೋಗ ಮಾಡಿ 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 ಅದು ಎಷ್ಟೋ ಸಲ ಭಸ್ಮವಾಗಬೇಕಾಗಿತ್ತು, ಎಷ್ಟೋ ಸಲ. ಆದರೆ ಕೃಷ್ಣನ ಸನ್ನಿಧಾನದ ಬಲದಿಂದ ಒಂದು ಸಲವೂ ಅದಕ್ಕೆ ಬೆಂಕಿ ತಾಕಲಿಲ್ಲ, ಏನೂ ಅಪಾಯವಾಗಲಿಲ್ಲ, ಅದು ಭದ್ರವಾಗಿತ್ತು. ಕೊನೆ ದಿವಸ ಕೊನೆಗೆ ಕೃಷ್ಣ ಇಳಿಯುವಾಗ ಅರ್ಜುನನಿಗೆ ಹೇಳ್ತಾನೆ, ಕೃಷ್ಣ ಇವತ್ತು ನೀನಿಳಿ ಅಂತ ಹೇಳ್ತಾನೆ. ರಥದಿಂದ ಮೊದಲು ಸಾರಥಿ ಇಳಿತಾನೆ, ಸಾರಥಿ ಇಳಿದ ಮೇಲೆ ರಥಿಕ ಇಳಿಬೇಕು, ರಥಿಕ ಇಳಿಯುವುದಿಲ್ಲ,
ನೀನು ಮೊದಲು ಇಳಿ, ಆಮೇಲೆ ನಾನು ಇಳಿತೇನೆ ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಯಾಕೆ ಅಂತ ಕೇಳಿದ್ರೆ, ನಾನು ಎಷ್ಟು ಹೇಳ್ತೇನೆ ಅಷ್ಟು ಕೇಳು ಅಂತ ಹೇಳಿ ಇಳಿಸ್ತಾನೆ. ಇಳಿಸಿ ಆದ ಮೇಲೆ ಕೃಷ್ಣ ಕೊನೆಗೆ ಇಳಿತಾನೆ. ಇಳಿದಾಗ ಅದು ಭಸ್ಮವಾಗುತ್ತೆ. ಆಗ ಕೃಷ್ಣ ಹೇಳ್ತಾನೆ, ಭೀಷ್ಮ ದ್ರೋಣಾದಿಗಳೆಲ್ಲ ಬಾಣವನ್ನು ಎಸೆದು ಅದನ್ನು ಭಸ್ಮ ಮಾಡುವ ಪ್ರಯತ್ನವನ್ನು ಮಾಡಿದ್ರು. ನನ್ನ ಸಾಮರ್ಥ್ಯದಿಂದ ಅದು ಉಳಿದಿತ್ತು. ನಾನೇನಾದ್ರೂ ಮೊದಲು ಇಳಿದು ಬಿಟ್ಟಿದ್ರೆ ನಿನ್ನನ್ನು ಸಹಿತವಾಗಿ ಅದು ಭಸ್ಮ ಮಾಡ್ತಿತ್ತು ಕದಾಚಿತ್. ಹಾಗಾಗಬಾರದು ಅಂತ ಅನ್ನೋದಕ್ಕಾಗಿ ನಾನು ನಿನ್ನನ್ನು ಮೊದಲಿಗೆ ಇಳಿಸಿದೆ ಅಂತ ಭಾಗವತದಲ್ಲಿ ಪ್ರಥಮ ಸ್ಕಂಧದಲ್ಲಿ ಈ ಮಾತನ್ನ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದನ್ನು ನಾವು ಕೇಳ್ತೇವೆ. ಅಂದರೆ ಹೇಳುವ ತಾತ್ಪರ್ಯ, ಗಾಂಡೀವ ಆ ಬತ್ತಳಿಕೆಗಳು ಒಂದು ದಿನ ಬಾಣವನ್ನು ತುಂಬುವ ಪ್ರಸಂಗ ಬರಲಿಲ್ಲ ಅಲ್ಲಿ. ಆ ಬತ್ತಳಿಕೆಯೊಳಗೆ ತುಣೀರದಲ್ಲಿ ರಥ, ಧ್ವಜ ಯಾವ ಗಿಡವೇ ಇರಲಿ, ಯಾವ ಗುಹೆಯೇ ಇರಲಿ, ಯಾವ ಬೆಟ್ಟವೇ ಇರಲಿ, ಯಾವ ಕಲ್ಲೇ ಇರಲಿ, ಯಾವ ಬಾಣವೇ ಇರಲಿ, ಆ ಬಾಣಕ್ಕೆ ಅದು ಕತ್ತರಿಸಲಿಲ್ಲ. ಯಾವ ಕಟ್ಟಿಗೆಗೂ ಯಾವ ಗಿಡಕ್ಕೂ ಅದು ಅಂಟಿ ಮುರಿದು ಬೀಳಲಿಲ್ಲ. ಅಷ್ಟು ಉತ್ತಮವಾಗಿರುವಂತಹದ್ದು. ಅದು ಎಂಥ ವಿಚಿತ್ರವಾಗಿರತಕ್ಕಂತಹ ಧ್ವಜವೆಂದ್ರೆ, ಆ ಧ್ವಜ ಎಂಥ ವಿಚಿತ್ರವಾದದ್ದು ಅಂತಂದ್ರೆ, ಅದು ಏನು ಬಂದ್ರೂ ಬಾಗಿ ಹೋಗದೇ ಇದ್ದಂತಹ ನೆಟ್ಟಗೆ ಹೋಗುವಂತಹದ್ದು. ಪ್ಲಾಸ್ಟಿಕ್ಕಿನದಲ್ಲ ಅದು, ರಬ್ಬರಿನದಲ್ಲದು ಬಾಗುವುದಕ್ಕೆ. ಆದರೆ ನೆಟ್ಟಗೆ ಇದ್ದರೂ ಕೂಡ ಎಂಥ ಗಿಡವೇ ಬರಲಿ, ಎಂಥ ಕಲ್ಲೇ ಬರಲಿ, ಏನೇ ಬೆಟ್ಟವೇ ಬರಲಿ, ಆ ಬೆಟ್ಟವನ್ನು ಆರುಪಾರಾಗಿ ದಾಟಿ ಹೋಗತಕ್ಕ ಶಕ್ತಿ ಇತ್ತು ಆ ಧ್ವಜಕ್ಕೆ. ಹನುಮಂತ ದೇವರು ಒಳಗೆ ವಿರಾಜಮಾನರಾಗಿದ್ದಾರೆ. ಅಂಥ ವಿಚಿತ್ರವಾಗಿರತಕ್ಕಂತಹ ಅಪ್ರತಿಘ ಅಂತ ಕರಿತೇವೆ ನಾವು ಶಾಸ್ತ್ರದಲ್ಲಿ. ಆ ವಿಧವಾದಂತಹದ್ದು ಅಂಥ ಉತ್ತಮವಾದ ಧ್ವಜ. ದಾನವಾಹ ಘೋರಕರ್ಮಾಣ ನಿವಾತ ಕವಚಾಯುಧಿ ಕರ್ಣಪ್ರಭೃತಯಶ್ಚೈಮೆ ತ್ವಂಚಾಪಿ ಕವಚೀರಥಿ. ಬಂತರ ದುರ್ಯೋಧನನ ಹತ್ರ ಹೇಳ್ತಾರೆ, ಅವನ ಗಾಂಡೀವ ಧನುಸ್ಸೇನು, ಅವನ ಧ್ವಜವೇನು, ಅವನ ರಥವೇನು, ಅವನ ಬತ್ತಳಿಕೆಗಳೆಂಥ ಅದ್ಭುತ. ಅಂತಹದ್ದನ್ನು ನೀನು ಎಲ್ಲೂ ನೋಡಲು ಸಾಧ್ಯವಿಲ್ಲ. ಅಂಥ ಅದ್ಭುತವಾದದ್ದನ್ನ ನೀನು ನೋಡ್ತಾ ಇದ್ದಿ. ಕರ್ಣಪ್ರಭೃತಯಶ್ಚೇಮೆ ತ್ವಂಚಾಪಿ ಕವಚೀರಥಿ. ಕರ್ಣಾದಿಗಳು ಅನೇಕ ಜನ ಇದ್ದಾರೆ, ಅವರು ಯಾರು ಅವನಿಗೆ ಸಮಾನರಾಗ್ಲಿಕ್ಕೆ ಸಾಧ್ಯವಿಲ್ಲ. ಮೋಕ್ಷಿತೋ ಘೋಷಯಾತ್ರಾಯಾಂ ಪರ್ಯಾಪ್ತಂ ತನ್ನಿದರ್ಶನಂ. ಅವರಿಗೆ ಅವಮಾನ ಮಾಡುವುದಕ್ಕಾಗಿ ನೀನು ಘೋಷಯಾತ್ರೆಗೆ ಹೋದಿ. ನಿನ್ನ ಎಲ್ಲ ಸ್ತ್ರೀಯರನ್ನು ಹಾಗೂ ಪುರುಷರನ್ನು, ನಿನ್ನ ಮಾಂಡಲಿಕರನ್ನ ಎಲ್ಲರನ್ನ ಕರೆದುಕೊಂಡು ಮಂತ್ರಿಗಳನ್ನ ಸಹಿತನಾಗಿ ದುಶಾಸನ, ದುರ್ಯೋಧನ, 100 ಜನ ಅಣ್ಣ ತಮ್ಮಂದಿರು ಹಾಗೂ ಕರ್ಣ, ಶಕುನಿ ಎಲ್ಲರನ್ನ ಕರೆದುಕೊಂಡು ನೀನು ಹೋದಿ ದುರ್ಯೋಧನ. ಆದರೆ ಆಗ ಗಂಧರ್ವರು ಬಂದು ನಿನ್ನನ್ನು ಸೋಲಿಸಿದರು. ನಿನ್ನನ್ನು ಎತ್ತಿ ಕರೆದೊಯ್ತಾ ಇರುವಾಗ ಭೀಮಸೇನ, ಅರ್ಜುನ ಅವರೇ ನಿನ್ನನ್ನ ಗಂಧರ್ವನಿಂದ ಬಿಡಿಸಿದ್ದು. ಕರ್ಣ ಸೋತು ಪಲಾಯನ ಮಾಡಿದ. ಕೈಯಲ್ಲಿರುವಂತಹ ಅಸ್ತ್ರವನ್ನು ಕೆಳಗೆ ಚೆಲ್ಲಿದ. ಅವನಿಗೆ ನೋಡುವುದಕ್ಕೂ ಸಾಧ್ಯವಾಗಲಿಲ್ಲ. ಅವನು ಓಡಿ ಹೋದ. ಅಂಥ ಪರಾಕ್ರಮಿಯಾದ ಕರ್ಣ ಅಂತ ಹೇಳ್ತೀನಿ ನೀನು. ಸೋತ್ ಹೋದ ಅವನು. ಆದ್ದರಿಂದ ಅವನನ್ನು ನಂಬಬೇಡ ನೀನು. ಪ್ರತಿಗೃಹಾತ್ ಸೌಹಾರ್ದಾತ್ ಕುಂತಿಪುತ್ರೋ ಯುಧಿಷ್ಠಿರ. ಧರ್ಮರಾಜ, ನೀನವನಿಗೆ ನಮಸ್ಕಾರ, ನಿಮ್ಮ ಅಣ್ಣ ಅವನು, ನೀನವನಿಗೆ ನಮಸ್ಕಾರ ಮಾಡ್ತಾ ಇರುವಾಗ ನಿನ್ನನ್ನವನ ಎರಡೂ ಬಾಹುಗಳಿಂದ ಎತ್ತಿ ಆಲಿಂಗನ ಮಾಡಿಕೊಳ್ಳುವುದನ್ನು ನಾವು ನೋಡುವಂತಾಗಲಿ. ಭೀಮ ನೀನು ಇಬ್ಬರೂ ಒಂದೇ ದಿನ ಹುಟ್ಟಿದವರು. ಆದ್ದರಿಂದ ನೀವು ಅಣ್ಣ ತಮ್ಮಂದಿರಲ್ಲ, ಇಬ್ಬರೂ ಒಂದೇ ವಯಸ್ಸಿನವರು. ಹಾಗಾಗಿ ಪರಸ್ಪರವಾಗಿ ಆಲಿಂಗನ ಮಾಡಿಕೊಳ್ಳುವಂತಾಗಲಿ. ಭೀಮ ದುರ್ಯೋಧನರು ಆಲಿಂಗನ ಮಾಡಿಕೊಳ್ಳುವಂತಾಗುವುದು ಅಂತಂದ್ರೆ ಕತ್ತಲೆ ಮತ್ತು ಬೆಳಕು ಎರಡೂ ಆಲಿಂಗನ ಮಾಡಿಕೊಂಡಂತೆ, ಅಂಧಂತಮಸ್ಸು ಮತ್ತು ಮೋಕ್ಷಗಳೆರಡೂ ಆಲಿಂಗನ ಮಾಡಿಕೊಂಡಂತೆ. ಪರಿಶ್ವಜತು ಬಾಹುಭ್ಯಾಂ ಭೀಮ ಪ್ರಹರತಾಂ ವರಹ ಕಂಬುಗ್ರೀವೋ ಗುಡಾಕೇಶ ತತಸ್ವಾಂ ಪುಷ್ಕರೇಕ್ಷಣ. ಅದಾದ ಮೇಲೆ ಅರ್ಜುನ ಬಂದು ನಿನಗೆ ನಮಸ್ಕಾರವನ್ನು ಮಾಡಲಿ, ನಕುಲ ಸಹದೇವರು ಬಂದು ನಿನಗೆ ನಮಸ್ಕಾರ ಮಾಡಲಿ. ಆ ಸೌಭಾಗ್ಯ, ಅಂತ ಪ್ರಸಂಗವನ್ನು ನೋಡುವ ಪ್ರಸಂಗ ನಮಗೆಲ್ಲ ಸಿಗಲಿ ಅಂತ ಆ ಎಲ್ಲ ಹಿರಿಯರು ಪಾಪ ಆಶೆ ಪಡ್ತಾ ಇದ್ದಾರೆ. ಜ್ಯೋತಿಂಷಿ ಪ್ರತಿಕೂಲಾನೆ. ನೋಡಯ್ಯ ದುರ್ಯೋಧನ, ಯುದ್ಧ ಮಾಡ್ಲಿಕ್ಕೆ ಹೋಗ್ಬೇಡ. ನಿನ್ ಜಾತಕದ ಪ್ರಕಾರ ಈಗ ಚೆನ್ನಾಗಿಲ್ಲ, ಒಳ್ಳೆ ಕಾಲ ಅಲ್ಲ ಇದು. ಜ್ಯೋತಿಂಷಿ ಪ್ರತಿಕೂಲಾನೆ. ಎಲ್ಲ ಗ್ರಹಗಳ ನಕ್ಷತ್ರಗಳೆಲ್ಲ ನಿನಗೆ ಪ್ರತಿಕೂಲವಾಗಿವೆ. ದಾರುಣ ಮೃಗಪಕ್ಷಿಣ. ನಿನ್ನ ಮನೆಯ ಕಿಟಕಿಯಲ್ಲಿ ಬಂದು ಕೂಡುವ, ನಿನ್ನ ಮನೆಯ ಅಟ್ಟಾಲಿಕೆಯ ಮೇಲೆ ಬಂದು ಕೂಡುವ ಪಕ್ಷಿಗಳು, ಪ್ರಾಣಿಗಳೆಲ್ಲ ಕೆಟ್ಟದ್ದೇ, ಎಂದೆಂದಿಗೂ ಶುಭವಾದದ್ದಿಲ್ಲ. ಇದನ್ನು ನೋಡ್ತಾ ಇದ್ದೀಯ ನೀನು. ಆದ್ದರಿಂದ ಸರ್ವಥಾ ಉತ್ಪಾತ ವಿವಿಧ ವೀರ ದೃಶ್ಯಂತೆ ಕ್ಷತ್ರನಾಶನಾಹ. ಕ್ಷತ್ರಿಯರ ಸಂಹಾರ ಕಾಲದಲ್ಲಿ ಆಗಬೇಕಾಗಿರುವಂತಹ ಘೋರವಾದ ಉತ್ಪಾತಗಳೇ ಕಾಣುತ್ತಾ ಇವೆ. ಗೃದ್ಧಾಸ್ತು ಪರ್ಯುಪಾಸಂತೆ.
ನಿನ್ನ ಮನೆಯ ಸುತ್ತ ಯಾವಾಗಲೂ ನೋಡ್ತಾ ಇರು, ಯಾವಾಗಲೂ ನೋಡ್ತಾ ಇರಬಹುದು ನೀನು, ಗೃಧ್ರಗಳು, ದೊಡ್ಡ ಹದ್ದುಗಳು ನಿನ್ನ ಮನೆಯ ಮೇಲೆ ಸುತ್ತಾ ಇವೆ. ಆದ್ರಿಂದ ಇವೆಲ್ಲ ಒಳ್ಳೆ ಲಕ್ಷಣಗಳಲ್ಲ. ದಯವಿಟ್ಟು ಶಿವಾಶ್ಚ ಅಶಿವ ನಿರ್ಘೋಷಾಹ, ಹೆಣ್ಣು ನರಿಗಳು ಕೆಟ್ಟ ಶಬ್ದವನ್ನು ಮಾಡ್ತಾ ಇವೆ. ಆ ಹೆಣ್ಣು ನರಿ ಮಾಡುವ ಕೆಟ್ಟ ಶಬ್ದ ಅದು ಅತ್ಯಂತ ಅಮಂಗಲ. ಈ ಎಲ್ಲ ಅಮಂಗಲದ ಸಂದರ್ಭದಲ್ಲಿ ಯುದ್ಧ ಮಾಡುವ ಛಲ ಬಿಟ್ಟು ಬಿಡು. ಏವ ಮುಕ್ತಸ್ತು ವಿಮನಃ ತಿರ್ಯಗ್ ದೃಷ್ಟಿ ರಥೋಮುಖ ಸಂಹತ್ಯ ಚ ಭ್ರೋರ್ಮೂಧ್ಯಂ ನ ಕಿಂಚಿತ್ ವ್ಯಾಜಹಾರ. ಇಷ್ಟೆಲ್ಲ ಮಾತಾಡ್ತಾ ಇರುವಾಗ ಅವನಿಗೆ ಬಹಳ ಮನಸ್ಸಿಗೆ ಬೇಸರ ಬಂತು ದುರ್ಯೋಧನನಿಗೆ. ಏನಿದು ನಮಗೇ ಹೇಳ್ತಾರೆ ಇವರು ಯುದ್ಧವಾಡಬೇಡಿ ಆಡಬೇಡಿ ಅಂತ, ಯಾಕೆ ಈ ಎಲ್ಲ ವೃದ್ಧರು ಬಂದು ನನಗೆ ತಲೆ ಕೆಡಿಸ್ತಾರೆ, ಸುಮ್ಮನೆ ಯಾಕೆ ಕೂಡುವುದಿಲ್ಲ ಇವರು. ತಿರ್ಯಗ್ ದೃಷ್ಟಿ ರಥೋಮುಖ, ವಕ್ರವಾದ ದೃಷ್ಟಿಯಿಂದ ನೋಡಿ ಕೆಳಗೆ ಮುಖ ಹಾಕಿ ಹುಬ್ಬುಗಂಟು ಮಾಡಿ ಏನು ಮಾತಾಡದೆ ಸುಮ್ಮನೆ ಕೂತ. ತಂವೈ ವಿಮನಸಂ ದೃಷ್ಟ ಸಂಪ್ರೇಕ್ಷ್ಯ ಅನ್ಯೋನ್ಯವಂತಿಕ, ಪರಸ್ಪರವಾಗಿ ಹತ್ತಿರದಲ್ಲಿ ಅವನನ್ನು ನೋಡ್ತಾ ಇದ್ದಾರೆ. ಆಗ ಪ್ರತಿಯೋತ್ಸ್ಯಾಮಹೇ ಶುಶ್ರೂಷಂ, ಏನ್ ನಮ್ಮ ದುರ್ಭಾಗ್ಯ, ದ್ರೋಣ ಭೀಷ್ಮಾದಿಗಳೆಲ್ಲ ದುರ್ಯೋಧನನಿಗೆ ಕೇಳುವಂತೆ ಮಾತಾಡ್ತಾ ಇದ್ದಾರೆ. ಏನ್ ನಮ್ಮ ದುರ್ಭಾಗ್ಯ, ನಮ್ಮ ಸದಾ ಸೇವೆಯನ್ನು ಮಾಡಲು ಸನ್ನದ್ಧನಾಗಿರುವಂತಹ ಅರ್ಜುನ ನಮ್ಮ ಬಗ್ಗೆ ಎಂದೆಂದಿಗೆ ಕೋಪಿಸಿಕೊಂಡಿಲ್ಲ, ಯಾವುದಕ್ಕೂ ನಮ್ಮನ್ನು ಖಂಡಿಸಿಲ್ಲ, ಬೈದಿಲ್ಲ, ತಿದ್ದಿಲ್ಲ. ಅಂಥ ಬ್ರಾಹ್ಮಣ ಭಕ್ತನಾಗಿರುವ ಸತ್ಯವಾದಿಯಾದ ಅರ್ಜುನನ ವಿರುದ್ಧವಾಗಿ ಇವತ್ತು ನಾವು ಹೋರಾಡಬೇಕು. ಇದಕ್ಕಿಂತಲೂ ದುಃಖ ಇನ್ನೇನು. ನಮ್ಮ ಮೇಲೆ ಇಷ್ಟು ಪ್ರೀತಿ ಮಾಡ್ತಾನೆ, ಅವನ ವಿರುದ್ಧವಾಗಿ ನಾವು ಹೋರಾಡುವ ಈ ದುರ್ಧರ ಪ್ರಸಂಗ ಬಂತಲ್ಲ. ಅಶ್ವತ್ಥಾಮ್ನಿ ಯಥಾ ಪುತ್ರೇ ಭೂಯೋ ಮಮ ಧನಂಜಯೇ ಬಹುಮಾನ ಪರೋ ರಾಜನ್ ಸನ್ನತಿಶ್ಚ ಕಪಿಧ್ವಜೆ. ಅಶ್ವತ್ಥಾಮನ ಮೇಲೆ ನನಗೇನು ಪ್ರೀತಿ ಇದೆಯೋ ಅದಕ್ಕೂ ಹೆಚ್ಚಾದ, ಅದಕ್ಕೂ ಮಿಗಿಲಾದ ಪ್ರೀತಿ ನನಗೆ ಅರ್ಜುನನ ಮೇಲೆ. ಅಷ್ಟು ಪ್ರೀತಿ ಮಾತ್ರವಲ್ಲ, ಬಹುಮಾನವಿದೆ, ಗೌರವವಿದೆ. ನನಗಿಂತಲೂ ಹೆಚ್ಚಾಗಿರುವಂತಹ ಜ್ಞಾನವನ್ನು ಮಾಡಿಕೊಂಡ ಮಹಾಪರಾಕ್ರಮಿ ಅವನು. ಸನ್ನತಿಶ್ಚ, ಅವನ ವಿಷಯದಲ್ಲಿ ನನಗೆ ವಿನಯವಿದೆ, ನಮ್ರತೆ ಇದೆ. ದ್ರೋಣಾಚಾರ್ಯರು ಹೇಳ್ತಾರೆ, ಸ್ವತಃ ಗುರುಗಳು, ಸನ್ನತಿಶ್ಚ ಕಪಿಧ್ವಜೆ ತಂಚೇತ್ ಪುತ್ರಾತ್ ಪ್ರಿಯತಮಂ ಪ್ರತಿಯೋತ್ಸೆ ಧನಂಜಯಂ ಕ್ಷಾತ್ರಂ ಧರ್ಮ ಮನುಷ್ಠಾಯ ಧಿಗಸ್ತು ಕ್ಷತ್ರಜೀವಿಕಾ. ಕ್ಷತ್ರಿಯನಾಗಿ ಬಾಳುವ ನನ್ನ ಜೀವನಕ್ಕೆ ಧಿಕ್ಕಾರವಿರಲಿ. ಎಷ್ಟು ಪ್ರೀತಿ ಮಾಡ್ತೇನೆ, ಎಷ್ಟು ಗೌರವ ಇದೆ, ಎಷ್ಟು ವಿನಮ್ರನಾಗಿದ್ದೇನೆ ಆ ಅರ್ಜುನನ ವಿಷಯದಲ್ಲಿ. ಅಂಥ ಅರ್ಜುನನ ವಿರುದ್ಧವಾಗಿ ಹೋರಾಡುವ, ಯುದ್ಧವಾಡುವ ಪ್ರಸಂಗ ಬಂತೆ. ಕ್ಷತ್ರ ಯುದ್ಧಕ್ಕೆ, ಕ್ಷತ್ರ ಜೀವನಕ್ಕೆ ಧಿಕ್ಕಾರವಿರಲಿ. ಮತ್ಪ್ರಸಾದಾತ್ ಸ ಬೀಭತ್ಸು ಯಸ್ಯ ಲೋಕೆ ಸಮೋ ನಾಸ್ತಿ ಕಶ್ಚಿದನ್ಯೋ ಧನುರ್ಧರ ಮತ್ಪ್ರಸಾದಾತ್ ಸ ಬೀಭತ್ಸು ಶ್ರೇಯಾನ್ ಅನ್ಯೈರ್ ಧನುರ್ಧರೈ. ಎಲ್ಲ ಧನುರ್ಧಾರಿಗಳಿಗಿಂತ ಮಹಾಪರಾಕ್ರಮಿಯಾಗಿರುವ ಆ ಅರ್ಜುನ ಅಂಥ ವ್ಯಕ್ತಿ. ಮಿತ್ರದೃಕ್ ದುಷ್ಟಭಾವಶ್ಚ ನಾಸ್ತಿಕ ಅಥ ಅನುಜು ಶಠಃ. ಮಿತ್ರದ್ರೋಹಿಯಾದಂತಹ ವ್ಯಕ್ತಿ, ದುಷ್ಟ ಸ್ವಭಾವ ದುರ್ಯೋಧನನಿಗೆ. ನಾಸ್ತಿಕನಾಗಿದ್ದಾನೆ. ಪರಲೋಕ, ಪುಣ್ಯಪಾಪ, ದೇವರು, ಪರೋಪಕಾರ ಇದು ಯಾವುದು ಮನಸ್ಸಿಗೆ ಹಿಡಿಸುವುದಿಲ್ಲ. ಯಾವಾಗಲೂ ವಕ್ರ ವಿಚಾರವೇ. ಶಠ, ಗೂಢವಾದ ದ್ವೇಷವನ್ನು ಮಾಡ್ತಾನೆ. ನತತ್ಸೋ ಲಭತೆ ಪೂಜಾಂ ಯಜ್ಞೆ ಮೂರ್ಖ ಇವಾಗತಃ. ಮನುಷ್ಯ ಪಾಪವನ್ನು ಮಾಡುವಂತಹ ವ್ಯಕ್ತಿಯ ಬಗ್ಗೆ, ಪುಣ್ಯವಂತ ಮಾಡುವ ವ್ಯಕ್ತಿಯ ಬಗ್ಗೆ ಒಂದು ಮಾತು ದ್ರೋಣಾಚಾರ್ಯರು ಆಡುವುದು ಬಹಳ ಅಪರೂಪದ ಮಾತಿದೆ, ಬಹಳ ಸುಂದರವಾಗಿದೆ. ವಾರ್ಯಮಾಣೋಪಿ ಪಾಪೇಭ್ಯ ಪಾಪಾತ್ಮ ಪಾಪಮಿಚ್ಛತಿ, ಚೋದ್ಯಮಾನೋಪಿ ಪಾಪೇನ ಶುಭಾತ್ಮ ಶುಭಮಿಚ್ಛತಿ. ಪಾಪವನ್ನು ಮಾಡಬೇಡ ಅಂತ ಎಷ್ಟು ಹೇಳಿದರೂ ಕೂಡ ಹಿತೈಷಿಗಳು, ಮಿತ್ರರು, ಸುಹೃದರು, ತಂದೆ ತಾಯಿ, ಗುರುಗಳು ಯಾರೇ ಹೇಳಿ, ಎಷ್ಟೇ ಹೇಳಿ, ಪಾಪ ಮಾಡಬೇಡ ಅಂತ ಬೋಧನ ಮಾಡಿಯೂ ಕೇಳುವುದಿಲ್ಲ. ಹಠದಿಂದ ಪಾಪ ಮಾಡ್ತಾನೆ. ಯಾಕೆ? ಅವನು ಪಾಪಾತ್ಮ, ಅವನು ಪಾಪಿ, ಅವನು ನೀಚ. ಎಲ್ಲರೂ ಹೇಳಿದರೂ ಪಾಪವನ್ನು ಮಾಡುವಂತಹ ವ್ಯಕ್ತಿ ಯಾರೋ ಅವನು ನೀಚ, ಅವನು ಪಾಪಿ. ಅವನು ವಾರ್ಯಮಾಣೋಪಿ ಪಾಪೇಭ್ಯ ಪಾಪಾತ್ಮ ಪಾಪಮಿಚ್ಛತಿ ಚೋದ್ಯಮಾನೋಪಿ ಪಾಪೇನ. ಪಾಪಿಯಾದಂತಹ ಗೆಳೆಯ ಒಬ್ಬ ಬರ್ತಾನೆ, ಆ ಗೆಳೆಯ ಬಂದು ಹೇಳ್ತಾನೆ, ನೀನು ಇದನ್ನು ಮಾಡು ಅಂತ. ಆದರೆ ಈ ಪುಣ್ಯಾತ್ಮ ಇವನು ಸರ್ವಥಾ ಮಾಡುವುದಿಲ್ಲ. ಅದೆಲ್ಲ ಮಾಡ್ತಾರೆಯೇ? ಮಾಡುವುದಿಲ್ಲಪ್ಪ, ಬೇಡ ತಪ್ಪದು, ಸರ್ವಥಾ ನಾನು ಮಾಡುವುದಿಲ್ಲ ಅಂತ ದೂರ ಸರಿತಾನೆ. ಪುಣ್ಯಾತ್ಮನಿಗೆ ಯಾರು ಪ್ರಚೋದನೆ ಮಾಡಿದರೂ ಕೆಟ್ಟದ್ದು ಮಾಡುವುದಿಲ್ಲ,
ಪಾಪಾತ್ಮನಿಗೆ ಎಷ್ಟು ಜನ ಬೇಡ ಅಂತ ಹೇಳಿದರೂ ಅವನು ಬಿಡುವುದಿಲ್ಲ ಪಾಪವನ್ನು ಮಾಡುವುದನ್ನ. ಅಂದರೆ ಇದು ಅವರವರ ಸ್ವಭಾವ. ಯಾರು ಪಾಪಿಷ್ಠ ಅಂತ ನಾವು ಲೆಕ್ಕ ಹಾಕಬೇಕಾದ್ರೆ ಪಾಪಿಗಳು, ಪಾಪದಿಂದ ಬೇಡ ಅಂತ ನಿವಾರಣೆ ಮಾಡಿದರೂ ಯಾರು ಹಠದಿಂದ ಪಾಪ ಮಾಡ್ತಾನೆ ಅವನ ಪಾಪಿ. ಎಷ್ಟು ಪಾಪಕ್ಕೆ ಪ್ರಚೋದನೆ ಮಾಡಿದರೂ ಪಾಪವನ್ನು ಮಾಡದೆ ಪುಣ್ಯವನ್ನೇ ಮಾಡುವವನು ಯಾರೋ ಅವನು ಪುಣ್ಯಾತ್ಮ. ಇದು ಹೀಗಿದೆ ತತ್ವ. ಈ ಶ್ಲೋಕ ಒಂದು ನಮ್ಮ ಜೀವನದಲ್ಲಿ ಪೂರ್ಣವಾಗಿ ನಮ್ಮ ಮನಸ್ಸಿಗೆ, ನಮ್ಮ ಬುದ್ಧಿಗೆ, ನಮ್ಮ ಆತ್ಮಕ್ಕೆ ಇದು ಹಿತವಾಗಿ ತೋರಿ ಇದರ ಅನುಷ್ಠಾನದಲ್ಲಿ ಕಿಂಚಿತ್ ಪ್ರವೃತ್ತಿಯಾದರೆ ಸಾಕು. ಇದು ಬಹಳ ಅದ್ಭುತವಾದ ಶ್ಲೋಕವಿದೆ. ವಾರ್ಯಮಾನೋಪಿ ಪಾಪೇಭ್ಯ ಪಾಪಾತ್ಮ ಪಾಪಮಿಚ್ಛತಿ, ಚೋದ್ಯಮಾನೋಪಿ ಪಾಪೇನ ಶುಭಾತ್ಮ ಶುಭಮಿಚ್ಛತಿ. ಅಹಿತತ್ವಾಯ ಕಲ್ಪಂತೆ ದೋಷಾ ಭರತ ಸತ್ತಮ, ತ್ವಮುಕ್ತ ಕುರುವೃದ್ಧೇನ ಮಯಾ ಚ ವಿದುರೇಣ ಚ ವಾಸುದೇವೇನ ಚ ತಥಾ ಶ್ರೇಯೋ ನೈವಾಭಿಮನ್ಯಸೆ. ಕುರುವೃದ್ಧನಾಗಿರುವ ನಾನು, ಕೌರವರಲ್ಲಿ ಹಿರಿಯನಾದವನು ನಾನು. ವಿದುರ ಹೇಳಿದ, ದ್ರೋಣರು ಹೇಳಿದರು, ವಾಸುದೇವ ಸಾಕ್ಷಾತ್ ಕೃಷ್ಣ ಹೇಳಿದ. ಯಾರು ಹೇಳಿದರೂ ನೀನು ಅದನ್ನು ಕೇಳ್ತಾ ಇಲ್ಲ. ಅಸ್ತಿ ಮೇ ಬಲಮಿತ್ತೇವ, ನಾನು ಬಲಿಷ್ಠ, ನಾನು ಯುದ್ಧವಾಡಬಲ್ಲೆ, ಪಾಂಡವರನ್ನು ಸೋಲಿಸಬಲ್ಲೆ ಅನ್ನುವ ಅಹಂಕಾರದಲ್ಲೇ ನೀನಿದ್ದಿ. ಹಾಗಾಗಿ ಆ ಅಮಲಿನಲ್ಲಿರುವಾಗ ನಾವು ಏನು ಹೇಳಿದ್ದು ನಿನಗೆ ಮನಸ್ಸಿಗೆ ತೋರ್ತಾ ಇಲ್ಲ, ಹಿಡಿಸ್ತಾ ಇಲ್ಲ. ವನಸ್ಥಮಪಿ ರಾಜ್ಯಸ್ಥ ಪಾಂಡವಂ ಕೋ ವಿಜೇಷ್ಯತಿ. ನೀನ್ ತಿಳಿದಿರಬಹುದು, ನೀನು ರಾಜ್ಯದಲ್ಲಿದ್ದಿ, ನಿನಗೆ ಬೇಕಾದಷ್ಟು ಸವಲತ್ತುಗಳಿವೆ, ಬೇಕಾದಷ್ಟು ರಾಜರ ಸಹಕಾರವಿದೆ ಅಂತ ಇರಬಹುದು. ಪಾಂಡವರು ಈಗ ನಿನಗೆ ಯುದ್ಧ ನಿಶ್ಚಯವಾದ ಮೇಲೆ ರಾಜರನ್ನೆಲ್ಲ ಕೂಡ ಹಾಕ್ತಾರೆ, ಇಲ್ಲ ಅಂತಿಲ್ಲ. ಆದರೆ ಅವರು ಯಾವ ರಾಜರನ್ನೂ ಕೂಡ ಹಾಕುವ ಅಗತ್ಯವಿಲ್ಲ. ಕಾಡಿನಲ್ಲಿದ್ರೂ ಕೂಡ ಧರ್ಮರಾಜನನ್ನ ನೀನು ರಾಜ್ಯದಲ್ಲಿದ್ದು ಸೋಲಿಸಲು ಸಮರ್ಥನಲ್ಲ. ಅವರಷ್ಟು ಪರಾಕ್ರಮಿಗಳು, ನೀನಂತ ದುರ್ಬಲ. ನೀನು ಹೇಳಿ, ನೀನು ಪರಾಕ್ರಮಿ ಆಗಿರಬಹುದು, ಆದರೆ ಪಾಂಡವರ ಮುಂದಲ್ಲ, ಭೀಮಾರ್ಜುನರ ಮುಂದಲ್ಲ. ನಿನ್ನ ಪರಾಕ್ರಮ ಅವರ ಮುಂದಲ್ಲ. ವನಸ್ಥಮಪಿ ರಾಜ್ಯಸ್ಥ ಪಾಂಡವಂ ಕೋ ವಿಜೇಷ್ಯತಿ. ಕುಬೇರ ಸದನಂ ಪ್ರಾಪ್ಯ ತಥೋ ರತ್ನಾನ್ಯವಾಪ್ಯ ಚ. ಕುಬೇರನ ಪಟ್ಟಣಕ್ಕೆ ಹೋಗಿ ಅಲ್ಲಿರುವಂತಹ ಸಂಪತ್ತನ್ನೆಲ್ಲ ಸಂಪಾದನೆ ಮಾಡಿಕೊಂಡು ಬಂದ ಕೀರ್ತಿ ಇದೆ ಭೀಮನಿಗೆ. ಆದ್ದರಿಂದ ದ್ರೌಪದಿ ಯಸ್ಯ ಚಾಶಾಸ್ತೆ ವಿಜಯಂ ಸತ್ಯವಾದಿನಿ, ಸದೈವ ಸತ್ಯವನ್ನು ಮಾತಾಡುವ ತಪೋ ಘೋರವ್ರತಾದೇವಿ. ನೋಡಿ, ಸ್ತ್ರೀಯರು ಏನು ಮಾಡದಿದ್ದರೂ ಪತಿವ್ರತೆಯಾಗಿ ಧರ್ಮನಿಷ್ಠರಾಗಿ ಅತಿಥಿಗಳ ಸತ್ಕಾರವನ್ನು ಮಾಡ್ತಾ ಅತ್ಯಂತ ವಿಶಿಷ್ಟವಾದ ಪುಣ್ಯವನ್ನು ಗಳಿಸಬಹುದು, ಮಹಾ ತಪಸ್ವಿನಿಯರಾಗಬಹುದು. ಅವರ ಆಡಿದ ಮಾತು, ಅವರು ಬಯಸಿದ ಇಚ್ಛೆ ಅದು ಎಂದೆಂದಿಗೂ ಹುಸಿ ಹೋಗುವುದಿಲ್ಲ, ಸುಳ್ಳಾಗುವುದಿಲ್ಲ. ಅದು ಸತ್ಯವಾಗಿ ನಡಿಲೇಬೇಕು. ದೇವರು ಅದನ್ನು ನಡೆಸ್ತಾನೆ ಆ ತರಹ. ಅಂದರೆ ಹೇಳುವ ತಾತ್ಪರ್ಯ, ಸ್ತ್ರೀಯರ ತಪಸ್ಸಿಗೆ ಏನ್ ಬೆಲೆ ಇದೆ ಅಂತ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ತೇವೆ. ಬಹಳ ವಿಶಿಷ್ಟವಾಗಿರುವಂಥದ್ದು. ದ್ರೌಪದಿ ಯಸ್ಯ ಚಾಶಾಸ್ತೆ. ಹೇಳುವ ಮಾತೇನು ಅಂದ್ರೆ, ಪಾಂಡವರನ್ನ ನೀನು ಗೆಲ್ಲಲಾರಿ. ಯಾಕೆ ಅಂತಂದ್ರೆ ಕಾರಣ ಹೇಳ್ತಾ ಇದ್ದಾರೆ ಭೀಷ್ಮ ದ್ರೋಣರು. ಪಾಂಡವರನ್ನ ನೀನು ಗೆಲ್ಲುವುದು ಸಾಧ್ಯವಿಲ್ಲ. ಯಾಕೆ ಅಂತಂದ್ರೆ ಆ ಪಾಂಡವರಿಗೆ ಜಯವಾಗಲಿ ಎಂದು ಅವರ ಮಡದಿ ಅತ್ಯಂತ ತಪಸ್ವಿನಿಯಾದ ದ್ರೌಪದಿ ಸದೈವ ಆಶಂಸನ ಮಾಡ್ತಾಳೆ. ಅವಳು ಯಾವಾಗಲೂ ಅದನ್ನು ಬೇಡ್ತಾಳೆ, ಪ್ರಾರ್ಥನೆ ಮಾಡ್ತಾಳೆ. ಆದ್ದರಿಂದಾಗಿ ಪಾಂಡವರನ್ನ ನೀನು ಸೋಲಿಸಲಾರಿ. ಅಂದ್ರೆ ಭೀಮ ಪರಾಕ್ರಮಿ ಇದ್ದಾನೆ, ಆದ್ರಿಂದ ಸೋಲಿಸ್ಲಿಕ್ಕಾಗುವುದಿಲ್ಲ, ಈ ಮಾತು ಎಲ್ಲ ಸತ್ಯ. ಆದರೆ ದ್ರೌಪದಿಯ ಆಶಂಸನೆ, ದ್ರೌಪದಿಯ ಹಾರೈಕೆ, ಆ ದ್ರೌಪದಿ ಹರಿಸಿದ್ದು ಹೀಗೆ, ಆದ್ದರಿಂದಾಗಿ ನೀನು ಅವನನ್ನ ಸೋಲಿಸಲು ಸಾಧ್ಯವಿಲ್ಲ ಅಂತನ್ನುವಾಗ ದ್ರೌಪದಿಯ ತಪಸ್ಸು ಎಷ್ಟು ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ತೇವೆ.